ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. In the last class, we discussed about drill and drilling machines. ಇಂದಿನ ತರಗತಿಯಲ್ಲಿ ಡ್ರಿಲ್ ಮತ್ತು ಡ್ರಿಲ್ಲಿಂಗಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ತಿಳಿದುಕೊಂಡಿದ್ದೀವಿ. ನಮ್ಮ ವರ್ಕ್ಶಾಪ್ನಲ್ಲಿ ನಾವು ಡ್ರಿಲ್ಲಿಂಗ್ ಮಿಷಿನ್ಸನ್ನು ಒಂದು ಮೆಷಿನ್ ಟೂಲ್ ಆಗಿ ಅನೇಕ ಡ್ರಿಲ್ಲಿಂಗ್ ರಿಲೇಟೆಡ್ ಆಪರೇಷನ್ಸ್ ಅನ್ನು ಮಾಡಲಿಕ್ಕೆ ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್, ಡ್ರಿಲ್ಲಿಂಗ್ ಈ ರೀತಿಯಾದಂಥ ಆಪರೇಷನ್ಸ್ ಅನ್ನು ಮಾಡಲಿಕ್ಕೆ ನಾವು ಡ್ರಿಲ್ಲಿಂಗ್ ಮೆಷಿನ್ಸ್ ಅನ್ನು ಬಳಸ್ತೀವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳೇ, ವರ್ಕ್ಶಾಪ್ನಲ್ಲಿ ಪಂಚನ್ನು ಯೂಸ್ ಮಾಡ್ತೀರಿ, ಚಿಜಲನ್ನು ಯೂಸ್ ಮಾಡ್ತೀರಿ, ಡ್ರಿಲ್ಸನ್ನು ಯೂಸ್ ಮಾಡ್ತೀರಿ, ಹಾಗೂ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡ್ತೀವಿ ಲೇತ್ ಮಿಷಿನ್ಸ್ನಲ್ಲಿ. ಈ ಎಲ್ಲ ಥರದ ಕಟಿಂಗ್ ಟೂಲ್ಸು ಅಥವಾ ಪಾಯಿಂಟೆಡ್ ಟೂಲ್ಸು ವಾರ್ನ್ ಔಟ್ ಆದಾಗ, ವೇರ್ ಔಟ್ ಆದಾಗ ಅವುಗಳನ್ನು ಶಾರ್ಪನಿಂಗ್ ಮಾಡ್ಕೊಳ್ಬೇಕಾದಂಥ ನೆಸೆಸಿಟಿ ಬರುತ್ತೆ. ಹಾಗಾಗಿ ನಮ್ಮ ವರ್ಕ್ಶಾಪ್ನಲ್ಲಿ ಇನ್ನೊಂದು ಅತಿ ಮುಖ್ಯವಾದಂಥ ಮೆಷಿನ್ ಟೂಲನ್ನು ನಾವು ಬಳಸ್ತೀವಿ. ಆ ಒಂದು ಮೆಷಿನ್ ಟೂಲ್ಸ್ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ವಿಷಯವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಟುಡೇ ದ ಟಾಪಿಕ್ ಈಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ವಿತ್ ಬೆಂಚ್ ಆ್ಯಂಡ್ ಪೆಡಸ್ಟಲ್ ಗ್ರೈಂಡರ್ಸ್. ಈ ದಿನದ ತರಗತಿಯಲ್ಲಿ ಆಪ್ ಆ್ಯಂಡ್ ಗ್ರೈಂಡಿಂಗ್, ಅದರಲ್ಲಿ ಬೆಂಚ್ ಮತ್ತು ಪೆಡಸ್ಟಲ್ ಗ್ರೈಂಡರ್ಸ್ ಅನ್ನು ನಮ್ಮ ಪಠ್ಯಕ್ರಮದಲ್ಲಿರೋದ್ರಿಂದ ಇನ್ ಸಿಲೆಬಸ್ ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಪರ್ಪಸ್ ಆಫ್ ಆಪ್ ಆ್ಯಂಡ್ ಗ್ರೈಂಡಿಂಗ್. ಆಪ್ ಆ್ಯಂಡ್ ಗ್ರೈಂಡಿಂಗ್ ಯಾತಕ್ಕೆ ಬೇಕು? ನೇಮ್ ದ ಮೆಷಿನ್ ವಿತ್ ವಿಚ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಇಸ್ ಡನ್. ಈ ಆಪ್ ಆ್ಯಂಡ್ ಗ್ರೈಂಡಿಂಗ್ ಅನ್ನು ಮಾಡಬೇಕಾದ್ರೆ ಯಾವ್ಯಾವ ಮೆಷಿನ್ಸ್ ಅನ್ನು ನಾವು ವರ್ಕ್ಶಾಪ್ನಲ್ಲಿ ಬಳಸ್ತೀವಿ. ಅಂಡ್ ಸ್ಟೇಟ್ ದ ಫೀಚರ್ಸ್ ಆಫ್ ಬೆಂಚ್ ಅಂಡ್ ಪೆಡಸ್ಟಲ್ ಗ್ರೈಂಡರ್ಸ್. ಇವು ಮೂರು ವಿಷಯಗಳನ್ನ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ದ ಗ್ರೈಂಡಿಂಗ್ ಮಷಿನ್ಸ್. ಗ್ರೈಂಡಿಂಗ್ ಮಷಿನ್ಸ್ ದಟ್ ಮೀನ್ಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಅಥವಾ ಆಪ್ ಆ್ಯಂಡ್ ಗ್ರೈಂಡರ್ಸ್ ಅಂತ ಈಗ ಹೇಳಿದ್ವಿ ನಾವು. ಅಲ್ಲಿ ಗ್ರೈಂಡಿಂಗ್ ಮಷಿನ್ಸ್ ನೋಡಿದ್ದೀರಾ ನೀವು? ಈ ಥರ ಮಷಿನ್ಸ್ ಎಲ್ಲ ಎಸ್ ವರ್ಕ್ಶಾಪ್ನಲ್ಲಿದೆ ಸರ್. ಸೊ ಇಟ್ ಈಸ್ ಎ ಮಷಿನ್ ಟೂಲ್. ಗ್ರೈಂಡಿಂಗ್ ಮಷಿನ್ ಅಂದರೆ ಇಟ್ ಈಸ್ ಎ ಮಷಿನ್ ಟೂಲ್ ಯೂಸ್ಡ್ ಫಾರ್ ರಿಮೂವಿಂಗ್ ಎ ಮೆಟೀರಿಯಲ್ ಅಂಡ್ ಟು ಗಿವ್ ಎ ರಿಕ್ವೈರ್ಡ್ ಶೇಪ್ ಅಂಡ್ ಸೈಜ್. ಗ್ರೈಂಡಿಂಗ್ ಮೆಷಿನ್ಸ್ ಅನ್ನ ನಾವು ಒಂದು ಮೆಷಿನ್ ಟೂಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಗ್ರೈಂಡಿಂಗ್ ಮೆಷಿನ್ಸ್ ಅನ್ನ ಯಾತಕ್ಕೆ ನಾವು ವರ್ಕ್ಶಾಪ್ನಲ್ಲಿ ಬಳಸ್ತೀವಿ ಅಂದರೆ, ಮೆಟೀರಿಯಲ್ ಅನ್ನ ರಿಮೂವ್ ಮಾಡಲಿಕ್ಕೆ, ಮೆಟಲ್ ಯಾವುದಾದರೂ ಒಂದು ಜಾಬನ್ನ ರಿಕ್ವೈರ್ಡ್ ಶೇಪು ಮತ್ತು ಸೈಜು ತರಲಿಕ್ಕೆ ಮೆಟಲ್ ಅನ್ನ ರಿಮೂವ್ ಮಾಡಬೇಕು. ಆ ಮೆಟಲ್ ರಿಮೂವ್ ಮಾಡಲಿಕ್ಕೆ ನಾವು ಈ ಒಂದು ಗ್ರೈಂಡಿಂಗ್ ಮೆಷಿನ್ಸ್ ಅನ್ನು ಬಳಸ್ತೀವಿ. ಕಾಮನ್ಲಿ ಇನ್ ವರ್ಕ್ಶಾಪ್, ಸಾಮಾನ್ಯವಾಗಿ ನಮ್ಮ ವರ್ಕ್ಶಾಪ್ನಲ್ಲಿ ಅಥವಾ ಇಂಡಸ್ಟ್ರಿಯಲ್ ವರ್ಕ್ಶಾಪ್ನಲ್ಲಿ, ಮೈಂಟೆನೆನ್ಸ್ ಸೆಕ್ಷನ್ಸ್ನಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಆಪ್ ಆ್ಯಂಡ್ ಬೆಂಚ್ ಗ್ರೈಂಡರ್ ಅಂಡ್ ಪೆಡಸ್ಟಲ್ ಗ್ರೈಂಡರ್ ಅಂತ ಬಳಸ್ತೀವಿ ನಾವು. ಸೊ ಕಾಮನ್ಲಿ ಇನ್ ವರ್ಕ್ಶಾಪ್ ಆಪ್ ಆ್ಯಂಡ್ ಬೆಂಚ್ ಗ್ರೈಂಡರ್ and pedestal grinding machines are used for op and grinding. ಇಲ್ಲಿ op and grinding is done by the machine called bench grinder and pedestal grinder. ಸೊ ಈಗ ಏನು ಮೊದಲನೇ ಚಿತ್ರದಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದ್ದೀರಿ, ಇದು ಬೆಂಚ್ ಗ್ರೈಂಡರ್, ಇದು ಪೆಡಸ್ಟಲ್ ಗ್ರೈಂಡರ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಇರ್ತಕ್ಕಂಥದ್ದು ಸಿಲೆಬಸ್ನಲ್ಲಿ ಬೆಂಚ್ ಗ್ರೈಂಡಿಂಗ್ ಮೆಷಿನ್ ಮತ್ತೆ ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ಸ್. ಸೊ ಈಗ ಗ್ರೈಂಡಿಂಗ್ ಮೆಷಿನ್ಸ್ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ. ಸೊ ಇಟ್ ಈಸ್ ಅ ಮೆಷಿನ್ ಟೂಲ್ ಯೂಸ್ಡ್ ಫಾರ್ ರಿಮೂವಿಂಗ್ ಎ ಮೆಟೀರಿಯಲ್ ಅಂಡ್ ಟು ಗಿವ್ ಎ ರಿಕ್ವೈರ್ಡ್ ಶೇಪ್ ಅಂಡ್ ಸೈಜ್. ಕಾಮನ್ಲಿ ಇನ್ ವರ್ಕ್ಶಾಪ್ ಫಾರ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಪರ್ಪಸಸ್,
Op and bench grinder and pedestal grinding machines are used. Types of grinding machines ke bande, there are so many types of grinding machines used in industries. So ನಿಮಗೆ ಇರತಕ್ಕಂಥದ್ದು ಬೆಂಚ್ ಗ್ರೈಂಡರು ಮತ್ತೆ ಆಪ್ ಆ್ಯಂಡ್ ಗ್ರೈಂಡರ್ ಒಂದು ಬೆಂಚ್ ಗ್ರೈಂಡಿಂಗ್ ಮಿಷಿನ್ಸ್, ಒಂದು ಆಪ್ ಆ್ಯಂಡ್ ಗ್ರೈಂಡಿಂಗ್ ಮಿಷಿನ್ಸ್ ಅಂತ ನಿಮಗೆ ಸಿಲೆಬಸ್ ಇದೆ. ಆದರೆ ಇನ್ ಜನರಲ್ ನಾವು ತಿಳ್ಕೊಳ್ಬೇಕು ಯಾವ ಟೈಪ್ಸ್ ಆಫ್ ಗ್ರೈಂಡಿಂಗ್ ಮಿಷಿನ್ಸನ್ನು ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ಬಳಸ್ತೀವಿ. ಅಂದರೆ ಬೆಂಚ್ ಗ್ರೈಂಡರನ್ನು ಬಳಸ್ತೀವಿ, ಪೆಡಸ್ಟಲ್ ಗ್ರೈಂಡರನ್ನು ಬಳಸ್ತೀವಿ, ಪೋರ್ಟಬಲ್ ಗ್ರೈಂಡರ್ಸ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದ, ಈ ಬೆಂಚ್ ಆಗಲಿ ಪೆಡಸ್ಟಲ್ ಆಗಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಪೋರ್ಟಬಲ್ ಗ್ರೈಂಡರ್ ಏನಿದೆ, ಇಟ್ ಕ್ಯಾನ್ ಬಿ ಹ್ಯಾಂಡಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈ ಫ್ಯಾಬ್ರಿಕೇಶನ್ಸ್ ವರ್ಕ್ ಮೇಲೆಲ್ಲ ಅಲ್ಲೇ ಕನೆಕ್ಷನ್ಸ್ ಮಾಡಿಕೊಂಡು ಪೋರ್ಟಬಲ್ ಗ್ರೈಂಡರ್ ಯಾವ ರೀತಿ ನಿಮ್ಮ ಪೋರ್ಟಬಲ್ ಆ್ಯಂಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಇರುತ್ತೆ ಎಲೆಕ್ಟ್ರಿಕ್, ಅದೇ ರೀತಿ ಇದು ಇರುತ್ತೆ. ಬಟ್ ಇಲ್ಲಿ ವೀಲನ್ನು ಯೂಸ್ ಮಾಡಿ, ಗ್ರೈಂಡಿಂಗ್ ವೀಲನ್ನು. ಪೋರ್ಟಬಲ್ ಗ್ರೈಂಡರ್, ಫ್ಲೆಕ್ಸಿಬಲ್ ಸಾಫ್ಟ್ ಗ್ರೈಂಡರ್, ಸ್ವಿಂಗ್ ಫ್ರೇಮ್ ಗ್ರೈಂಡರ್, ಸರ್ಫೇಸ್ ಗ್ರೈಂಡರ್, ಸಿಲಿಂಡ್ರಿಕಲ್ ಗ್ರೈಂಡರ್, ಇಂಟರ್ನಲ್ ಗ್ರೈಂಡರ್, ಸೆಂಟರ್ಲೆಸ್ ಗ್ರೈಂಡರ್, ಟೂಲ್ ಅಂಡ್ ಕಟರ್ ಗ್ರೈಂಡರ್. ನೋಡಿ, ಇಷ್ಟು ಥರ ಗ್ರೈಂಡಿಂಗ್ ಮೆಷಿನ್ಸನ್ನ ಇಂಡಸ್ಟ್ರೀಸ್ನಲ್ಲಿ ಡಿಫರೆಂಟ್ ಅಪ್ಲಿಕೇಶನ್ಸ್ ಫಾರ್ ಮ್ಯಾನುಫ್ಯಾಕ್ಚರ್ ಪ್ರೊಸೆಸ್ ನಲ್ಲಿ ಈ ರೀತಿ ಬೇರೆ ಬೇರೆ ಗ್ರೈಂಡಿಂಗ್ ಮಿಷಿನ್ಸ್ನ ನಾವು ಬಳಸ್ತೀವಿ. ಇಷ್ಟು ಗ್ರೈಂಡಿಂಗ್ ಮಿಷಿನ್ಸ್ನಲ್ಲಿ ನಿಮಗೆ ಇರ್ತಕ್ಕಂಥದ್ದು ಮೇಲ್ಗಡೆ ಹೇಳ್ತಾರೆ ಬೆಂಚ್ ಅಂಡ್ ಪೆಡಸ್ಟಲ್ ಗ್ರೈಂಡರ್. ಸೊ ಈಗ ಆಪ್ ಆ್ಯಂಡ್ ಗ್ರೈಂಡಿಂಗ್ ಅಂತ ಕರೆದ್ವಿ. ಏನು ಆಪ್ ಆ್ಯಂಡ್ ಗ್ರೈಂಡಿಂಗ್ ಅಂದರೆ ಏನು ಸರ್? ಸೊ ಆಪ್ ಆ್ಯಂಡ್ ಗ್ರೈಂಡಿಂಗ್ ಇಸ್ ದ ಆಪರೇಷನ್ಸ್ ಆಫ್ ರಿಮೂವಿಂಗ್ ದ ಮೆಟೀರಿಯಲ್ ವಿಚ್ ಡಸ್ ನಾಟ್ ರಿಕ್ವೈರ್ ಗ್ರೇಟ್ ಅಕ್ಯುರಸಿ ಇನ್ ಸೈಜ್ ಆರ್ ಸೇಫ್. ಈ ಆಪ್ ಆ್ಯಂಡ್ ಗ್ರೈಂಡಿಂಗ್ ಅಂತಕ್ಕಂಥದ್ದು ಒಂದು ಮೆಟೀರಿಯಲ್ ರಿಮೂವಿಂಗ್ ಆಪರೇಷನ್ಸ್. ಆದರೆ ಇಲ್ಲಿ ಅಷ್ಟು ಅಕ್ಯುರೇಟ್ ಹಾಗೆ ನಾವು ಸೈಜು ಮತ್ತು ಸೇಪನ್ನು ಫಿನಿಶ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಿಕಾಸ್ ಇಟ್ ಇಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್, ನಾವೇ ಕೈಯಲ್ಲಿ ಹಿಡಿದು ಗ್ರೈಂಡ್ ಮಾಡ್ತಕ್ಕಂಥದ್ದು. ದಟ್ ಮೀನ್ಸ್ ಆಪ್ ಆ್ಯಂಡ್. ಸೊ ಅಕ್ಯುರೇಟ್ ಸೈಜು ಮತ್ತು ಸೇಪನ್ನು ತರಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಇಲ್ಲ. ಬಟ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಅಂದರೆ ತಿಳ್ಕೋಬೇಕು, ಆಪ್ ಆ್ಯಂಡ್ ಗ್ರೈಂಡಿಂಗ್ ಇಸ್ ದ ಆಪರೇಷನ್ಸ್ ಆಫ್ ರಿಮೂವಿಂಗ್ ದ ಮೆಟೀರಿಯಲ್ which does not require greater accuracy in size or shape, done by the machine tool called bench grinding or up and grinding. Now, this is carried out by pressing the workpiece by hand against a grinding wheel. ಇಲ್ಲಿ ಹ್ಯಾಂಡ್ ನೋಡಿ, ಆಫ್ ಹ್ಯಾಂಡ್ ಅಂತ ಗೊತ್ತಾಗ್ತದೆ. ಯಾವ ರೀತಿ ಮಾಡ್ತೀವಿ? ಸೊ ಮ್ಯಾಷಿನ್ಸ್ ರನ್ ಮಾಡಿದಾಗ, ಬೆಂಚ್ ಆರ್ ಪೆಡಸ್ಟಲ್ ಗ್ರೈಂಡಿಂಗ್ ಮೆಷಿನ್ಸ್ ರನ್ ಮಾಡಿದಾಗ ದ ವೀಲ್ ಸ್ಟಾರ್ಟ್ ರೊಟೇಟಿಂಗ್ ಇನ್ ಡಿಫರೆಂಟ್ RPM, ಬೇರೆ ಬೇರೆ ಸ್ಪೀಡ್ನಲ್ಲಿ ತಿರುಗಿ. ಆವಾಗ ನಾವೇನು ಮಾಡ್ತೀವಿ, ವರ್ಕ್ ಪೀಸ್ ಅದು ವರ್ಕ್ ಪೀಸ್ ಇರ್ಬೋದು, ಪಂಚ್ ಇರ್ಬೋದು, ಚಿಸಲ್ ಇರ್ಬೋದು, ಡ್ರಿಲ್ ಬಿಟ್ ಇರ್ಬೋದು, ಕಟಿಂಗ್ ಟೂಲ್ ಇರ್ಬೋದು, ಅದನ್ನು ಟು ಪ್ರೆಸ್ ಅಗೇನೆಸ್ಟ್ ದ ಗ್ರೈಂಡಿಂಗ್ ವೀಲ್ ಏನು ರೊಟೇಟ್ ಆಗ್ತಾ ಇರುತ್ತೆ, ಅದಕ್ಕೆ ಅಗೇನೆಸ್ಟ್ ಆಗಿ ನಾವೇನು ಮಾಡ್ತೀವಿ, ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಮೆಟೀರಿಯಲ್ ಅನ್ನು ರಿಮೂವ್ ಮಾಡ್ತೀವಿ. ದಿಸ್ ಆಪ್ ಪರ್ಟಿಕ್ಯುಲರ್ಲಿ ಆಪ್ ಆ್ಯಂಡ್ ಗ್ರೈಂಡರ್, ದಟ್ ಮೀನ್ಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಈಸ್ ಪರ್ಫಾರ್ಮ್ಡ್ ಫಾರ್ ರಫ್ ಗ್ರೈಂಡಿಂಗ್ ಜಾಬ್ಸ್. ರಫ್ ಗ್ರೈಂಡಿಂಗ್ ಅನ್ನು ಮಾಡಲಿಕ್ಕೆ, ಜಾಬ್ಸ್ ಅನ್ನು ಪರ್ಟಿಕ್ಯುಲರ್ಲಿ ಜಾಬ್ಸ್ ಅನ್ನು ರಫ್ ಗ್ರೈಂಡಿಂಗ್ ಅನ್ನು ಮಾಡಲಿಕ್ಕೆ. ಅಂಡ್ ಇನ್ ಅವರ್ ವರ್ಕ್ಶಾಪ್ ಮೇಜರ್ ಯೂಸ್, ನಮ್ಮ ವರ್ಕ್ಶಾಪ್ನಲ್ಲಿ, ITI ವರ್ಕ್ಶಾಪ್ನಲ್ಲಿ ಅಥವಾ ಮೆಕ್ಯಾನಿಕ್ ವರ್ಕ್ಶಾಪ್ನಲ್ಲಿ ದಿಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೇಜರ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ರೀಶಾರ್ಪನಿಂಗ್ ಸ್ಕ್ರೈಬರ್ ಇರ್ಬೋದು, ಪಂಚ್ ಇರ್ಬೋದು, ಚಿಸಲ್ಸ್ ಇರ್ಬೋದು, ಟ್ವಿಸ್ಟ್ ಡ್ರಿಲ್ ಇರ್ಬೋದು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್ ಇರ್ಬೋದು. ಇನ್ನಿತರೆ ಟೂಲ್ಸ್ಗಳನ್ನು ರೀಶಾರ್ಪನಿಂಗ್ ಮಾಡಲಿಕ್ಕೆ ನಾವೇನನ್ನು ಮಾಡ್ತೀವಿ, ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ಸ್ ಅನ್ನು ನಾವು ಬಳಸ್ತೀವಿ. ದಿಸ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಈಸ್ ಪರ್ಫಾರ್ಮ್ಡ್ ವಿತ್ ಬೆಂಚ್ ಅಂಡ್ ಪೆಡಸ್ಟಲ್ ಗ್ರೈಂಡರ್.
ಎರಡರಲ್ಲಿ ನಾನು ಆಗಲೇ ಹೇಳಿದೆ, ಒಂದು ಬೆಂಚ್ ಗ್ರೈಂಡರ್ ಇದೆ, ಇನ್ನೊಂದು ಪೆಡಸ್ಟಲ್ ಗ್ರೈಂಡರ್ ಇದೆ. ಸೊ ನೋಡಿ, ದಿಸ್ ಇಸ್ ಎ ಬೆಂಚ್ ಗ್ರೈಂಡರ್, ದಿಸ್ ಇಸ್ ದ ಪೆಡಸ್ಟಲ್ ಗ್ರೈಂಡರ್. ಬೆಂಚ್ ಹೆಸರು ಹೇಳ್ತಾ ಇದೆ, ಬೆಂಚ್ ಗ್ರೈಂಡರ್ ಅಂದ್ರೆ ಇಟ್ ಕ್ಯಾನ್ ಬಿ ಮೌಂಟೆಡ್ ಆನ್ ಬೆಂಚ್. ಪೆಡಸ್ಟಲ್ ಗ್ರೈಂಡರ್ ಇಟ್ ಕ್ಯಾನ್ ಬಿ ಮೌಂಟೆಡ್ ಆನ್ ಫ್ಲೋರ್. ಸೊ ಇಟ್ ಈಸ್ ಎ ಲೈಟ್ ಡ್ಯೂಟಿ, ಯಾವುದು ಬೆಂಚ್ ಗ್ರೈಂಡರ್. ಪೆಡಸ್ಟಲ್ ಇಟ್ ಇಸ್ ಎ ಹೆವಿ ಡ್ಯೂಟಿ ಆಯ್ತಲ್ಲ. ಸೊ ನೋಡೋಣ. ಸೊ ದೆನ್ ಕಮ್ ಟು ದಿ ಬೆಂಚ್ ಗ್ರೈಂಡರ್. ದಿಸ್ ಈಸ್ ಬೆಂಚ್ ಗ್ರೈಂಡರ್. ನೋಡಿದಿರಲ್ಲ, ಇದು ನಮ್ಮ ವರ್ಕ್ಶಾಪ್ನಲ್ಲಿ ಇದೆ. ಇಟ್ ಈಸ್ ಎ ಸ್ಮಾಲ್ ಸೈಜ್ ಗ್ರೈಂಡಿಂಗ್ machine which is fitted on a bench or a table and useful for light duty work. Light duty work. ಇದು ಸ್ಮಾಲ್ ಸೈಜ್ ಗ್ರೈಂಡಿಂಗ್ ಮೆಷಿನ್ಸು. ಇದನ್ನ ಮಷಿನ್, ಈ ಒಂದು ಗ್ರೈಂಡರ್ ಅನ್ನು ಅಂದ್ರೆ ಈ ಒಂದು ಮಷಿನ್ ಟೂಲ್ ಅನ್ನ ಬೆಂಚ್ ಮೇಲೆ ಅಥವಾ ಟೇಬಲ್ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಇದನ್ನ ಲೈಟ್ ಡ್ಯೂಟಿ ವರ್ಕ್ ಅಂದರೆ ಟೂಲ್ಸ್ ಅನ್ನ ರೀಸಾರ್ಪನಿಂಗ್ ಮಾಡ್ಕೊಳ್ಳಿಕ್ಕೆ ಸ್ಕ್ರೈಬರ್ ಇರ್ಬೋದು, ಪಂಚ್ ಇರ್ಬೋದು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಇರ್ಬೋದು, ಡ್ರಿಲ್ ಬಿಟ್ಸ್ ಇರ್ಬೋದು, ಚಿಜಲ್ಸ್ ಇರ್ಬೋದು, ಇವುಗಳನ್ನು ರೀಸಾರ್ಪನಿಂಗ್ ಮಾಡ್ಕೊಳ್ಳಿಕ್ಕೆ ಅಥವಾ ಇನ್ನಿತರ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಅನ್ನ ರಿಮೂವ್ ಮಾಡುವಂತಹ ಸಂದರ್ಭದಲ್ಲಿ ವರ್ಕ್ ಪೀಸ್ನಲ್ಲಿ ಈ ಒಂದು ಬೆಂಚ್ ಗ್ರೈಂಡರ್ ಅನ್ನು ನಾವು ಬಳಸ್ತೀವಿ. ಈ ಬೆಂಚ್ ಗ್ರೈಂಡರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ, 1 ಕೋರ್ಸ್ ಅಂಡ್ 1 ಫೈನ್ ವೀಲ್, 2 ವೀಲ್ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಇಲ್ಲೊಂದು ವೀಲ್ ಇದೆ, ಇಲ್ಲೊಂದು ಇದೆ. ಎಡಬದಿಯಲ್ಲಿ ಫೈನ್ ವೀಲ್ ಅನ್ನು ಮೌಂಟ್ ಮಾಡಿರ್ತಾರೆ, ಆರ್ ಇಟ್ ಮೇ ಬಿ ವೈಸ್ ವರ್ಸ. ಒಂದು ಕಡೆ ರಫ್ ವೀಲ್ ಅನ್ನ ಮೌಂಟ್ ಮಾಡಿರ್ತಾರೆ. ಬೋತ್ ಟೈಮ್ಸ್, ಎರಡು ಎಂಡಲ್ಲಿ, ಒಂದು ಕಡೆ ಸ್ಮೂತ್ ವೀಲ್, ಇನ್ನೊಂದು ಕಡೆ ರಫ್ ವೀಲ್ ಅಂದ್ರೆ ಕೋರ್ಸ್ ಅಂಡ್ ಫೈನ್ ಅಂತ ಕರೀತೀವಿ. ಕೋರ್ಸ್ ಅಂದ್ರೆ ರಫ್, ಫೈನ್ ಅಂದ್ರೆ ಫೈನ್ ವೀಲ್ ಅಂತ ನಾವು ಕರಿತೀವಿ. ಸೊ ಈ ರೀತಿ ಬೇರೆ ಬೇರೆ ಶೇಪ್ನಲ್ಲಿ, ಒಂದು ಬೇರೆ ಬೇರೆ ಆಕಾರಗಳಲ್ಲಿ ನಿಮಗೆ ಬೆಂಚ್ ಗ್ರೈಂಡರ್ಸು ಸಿಗ್ಬೋದು. ಸೊ ನಮ್ಮ ವರ್ಕ್ಶಾಪ್ನಲ್ಲಿ ಈ ರೀತಿ ಇದೆ, ನೀವು ನೋಡಿದ್ದೀರಿ. ಸೊ ಇನ್ನು ಎರಡನೇದು ಪೆಡಸ್ಟಲ್ ಗ್ರೈಂಡರ್ ಅಂತ ನಾವು ಕರಿತೀವಿ. ನೋಡಿ, ಅದು ಬೆಂಚ್ ಮೇಲೆ ಮೌಂಟ್ ಮಾಡಿದ್ವಿ. ಇದನ್ನ ಬೆಂಚ್ ಮೇಲೆ ಮೌಂಟ್ ಮಾಡೋಕ್ಕಾಗಲ್ಲ, ಟೇಬಲ್ ಮೇಲೆ ಮೌಂಟ್ ಮಾಡೋಕ್ಕಾಗಲ್ಲ. ಪೆಡಸ್ಟಲ್ ಗ್ರೈಂಡರ್ಸ್ ಆರ್ ಮೌಂಟೆಡ್ ಆನ್ ಎ ಬೇಸ್. ನೋಡಿ, ಒಂದು ಬೇಸ್ ಇದೆ, ಕಾಲಮ್ ಇದೆ, ಅದರ ಮೇಲೆ ಈ ಒಂದು ಗ್ರೈಂಡಿಂಗ್ ಮಿಷಿನ್ಸ್ ಮೌಂಟ್ ಅನ್ನು ವಿಚ್ ಇಸ್ ಪ್ಯಾಡ್ ಇನ್ ಟು ದ ಫ್ಲೋರ್. ಏನು ಈ ಪೆಡಸ್ಟಲ್ ಇದೆ, ಈ ಪೆಡಸ್ಟಲ್ ಅನ್ನ ಫ್ಲೋರ್ ನಲ್ಲಿ ನಾವು ಪ್ಯಾಜನಿಂಗ್ ಮಾಡಿರ್ತೀವಿ. ನಮ್ಮ ವರ್ಕ್ಶಾಪ್ ನಲ್ಲಿ ಮಾಡಿದೀವಲ್ಲ, ಫ್ಲೋರ್ ನಲ್ಲಿ ಪ್ಯಾಜನ್ ಅಂದ್ರೆ ಭದ್ರವಾಗಿ ಅದನ್ನ ಮೌಂಟ್ ಮಾಡಿರ್ತೀವಿ. ಇರೆಕ್ಷನ್ಸ್ ಅಂತ ಕರಿತೀವಿ, ಮೆಷಿನ್ ಇರೆಕ್ಷನ್ಸ್. ಸೊ ಈ ಒಂದು ಪೆಡಸ್ಟಲ್ ಗ್ರೈಂಡರ್ ಅನ್ನ, ದಿಸ್ ಪೆಡಸ್ಟಲ್ ಗ್ರೈಂಡರ್ ಆರ್ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ ವರ್ಕ್. ಸೊ ಮೊದಲನೇದು ಬೆಂಚ್ ಗ್ರೈಂಡರು ಲೈಟ್ ಡ್ಯೂಟಿ, ಪೆಡಸ್ಟಲ್ ಗ್ರೈಂಡರು ಹೆವಿ ಡ್ಯೂಟಿ ವರ್ಕ್ ನಲ್ಲಿ ನಾವು ಇದನ್ನ ಬಳಸ್ತೀವಿ. ಯಾವುದನ್ನ? ಪೆಡಸ್ಟಲ್ ಗ್ರೈಂಡರ್. ಒಂದು ಸ್ವಲ್ಪ ಅದಕ್ಕಿಂತ ದೊಡ್ಡ ವರ್ಕ್ ಇದ್ರೆ ಮೆಟೀರಿಯಲ್ ನ ರಿಮೂವ್ ಮಾಡಲಿಕ್ಕೆ, ಜೊತೆಗೆ ರೀಸಾರ್ಪನಿಂಗ್ ಮಾಡ್ಕೊಳ್ಳಿಕ್ಕೆ ಚಿಜಲ್ಲು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲು, ಡ್ರಿಲ್ಸು, ಆ ಒಂದು ವರ್ಕ್ ಅನ್ನು ಕೂಡ ನಾವು ಇದರಲ್ಲಿ ಮಾಡಬಹುದು. ಇಲ್ಲಿ ಪೆಡಸ್ಟಲ್ ಗ್ರೈಂಡರ್ ಎರಡರಲ್ಲೂ ಕೂಡ, ಅಲ್ಲೂ ಎಲೆಕ್ಟ್ರಿಕಲ್ ಬೆಂಚ್ ಗ್ರೈಂಡರ್ ಅಲ್ಲೂ ಕೂಡ ನಿಮಗೆ ಎಲೆಕ್ಟ್ರಿಕಲ್ ಮೋಟಾರ್ ಇರುತ್ತೆ, ಇಲ್ಲೂ ಕೂಡ ಎಲೆಕ್ಟ್ರಿಕಲ್ ಮೋಟಾರ್ ಇರುತ್ತೆ. ನೋಡಿ, ಈ ಒಂದು ಗ್ರೈಂಡರ್, ದಿಸ್ ಗ್ರೈಂಡರ್ ಕನ್ಸಿಸ್ಟ್ ಆಫ್ ಅನ್ ಎಲೆಕ್ಟ್ರಿಕಲ್ ಮೋಟಾರ್. ಇದರಲ್ಲಿ ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಇರುತ್ತೆ ಅಂಡ್ 2 ಸ್ಪಿಂಡಲ್ಸ್, 2 ಸ್ಪಿಂಡಲ್ಸ್ ಇರುತ್ತೆ. ಆ 2 ಸ್ಪಿಂಡಲ್ ಅಲ್ಲಿ 2 ವೀಲ್ಸ್ ಅನ್ನು ಮೌಂಟ್ ಮಾಡ್ತೀವಿ. ಒಂದು ಕಡೆ ಕೋರ್ಸ್ ವೀಲ್ ಇದೆ, ಇನ್ನೊಂದು ಕಡೆ ಫೈನ್ ವೀಲ್ ಅನ್ನು ನಾವು ಕಾಣ್ತಾ ಇದ್ದೀವಿ. One spindle as a coarse and other side a fine grinding wheel is fitted. For safety while working, ನಮಗೆ ಸೇಫ್ಟಿ, ಸುರಕ್ಷತೆ ಬಹಳ ಮುಖ್ಯ ಗ್ರೈಂಡಿಂಗ್ ನಲ್ಲಿ. ಹಾಗಾಗಿ ಇಲ್ಲಿ ವೀಲ್ ಗಾರ್ಡ್ಸ್ ಅನ್ನು ಕೂಡ ನೀವು ಪ್ರೊವೈಡ್ ಮಾಡಿರೋದನ್ನ ನೋಡಿರ್ಬೋದು. ವೀಲ್ ಗಾರ್ಡ್ಸ್, ಐಸ್ ಸೀಲ್ಡ್, ಗ್ಲಾಸ್ ವಿ ಗಾರ್ಡ್ಸ್ ಇದೆ, ಐಸ್ ಸೀಲ್ಡ್ಸ್ ಇದೆ. ದಿಸ್ ಇಸ್ ವೀಲ್ ಗಾರ್ಡ್. ವೀಲ್ ಮೇಲೆ ಇದೆಯಲ್ಲ, ಕವರ್ ಆಗಿದೆಯಲ್ಲ, ಇದು ಗ್ಲಾಸ್ ಇದೆಯಲ್ಲ, ಇದು ಐಸ್ ಸೀಲ್ಡ್. ಒಂದ್ ಕಡೆ ಕೋರ್ಸ್ ವೀಲ್, ಒಂದ್ ಕಡೆ ಫೈನ್ ವೀಲ್. ಸೊ ಇಲ್ಲೊಂದು ಕೂಲೆಂಟ್ ಕಂಟೈನರ್ ಇದೆ, ಇಲ್ಲಿ ಅಪ್ ಅಂಡ್ ಡೌನ್ ಸ್ವಿಚ್ ಇದೆ, ಇಲ್ಲಿ ಟೂಲ್ ರೆಸ್ಟ್ ಅಂತ ಕರೀತೀವಿ, ಟೂಲ್ ರೆಸ್ಟ್. ಸೊ ಎ ಕೂಲೆಂಟ್ ಕಂಟೈನರ್ ಇಸ್ ಆಲ್ಸೋ ಪ್ರೊವೈಡೆಡ್ ಫಾರ್ ಫ್ರೀಕ್ವೆಂಟ್ ಕೂಲಿಂಗ್ ಆಫ್ ದ ವರ್ಕ್. ಈಗ ನಾವು ವರ್ಕ್ ಅನ್ನ ಗ್ರೈಂಡ್ ಮಾಡುವಾಗ ಅದು ಹೀಟ್ ಆಗ್ತಾ ಇರುತ್ತೆ,
ಆ ಹೀಟ್ ಆದಾಗ ಏನಾಗೋಗುತ್ತೆ, ಅದನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಒಂದು, ಮತ್ತೆ ಅದರದ್ದು ಮೆಕ್ಯಾನಿಕಲ್ ಪ್ರಾಪರ್ಟಿ ಹಾಳಾಗೋಗ್ತಾರೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡುತ್ತೆ, ಆ ವರ್ಕ್ ಆಗಲಿ ಅಥವಾ ಟೂಲ್ಸ್ ಆಗಲಿ ಫ್ರೀಕ್ವೆಂಟ್ ಆಗಿ ಏನ್ ಮಾಡಬೇಕಾಗುತ್ತೆ, ಕೂಲ್ ಮಾಡಬೇಕು. ಅದಕ್ಕೋಸ್ಕರ ಅಲ್ಲೇ ಒಂದು ಕೂಲೆಂಟ್ ಕಂಟೈನರ್ ಅನ್ನು ಕೂಡ ಪೆಡಸ್ಟಲ್ ಗ್ರೈಂಡರ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಜೊತೆಗೆ ಅಡ್ಜಸ್ಟಬಲ್ ವರ್ಕ್ ರೆಸ್ಟ್ ನೋಡಿ, ಇಲ್ಲಿ ಒಂದು ವರ್ಕ್ ರೆಸ್ಟ್ ಇದೆ, ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಇದು ಬೆಂಚ್ ಗ್ರೈಂಡರ್ ನಲ್ಲೂ ಇರುತ್ತೆ ಅಡ್ಜಸ್ಟಬಲ್ ವರ್ಕ್ ರೆಸ್ಟ್. ಐ ಶೀಲ್ಡ್, ವೀಲ್ ಗಾರ್ಡ್ is also available in bench grinder also. Adjustable work rest is provided for both the wheels, ಎರಡು ವೀಲ್ಸ್ಗೆ. ಯಾತಕ್ಕೆ ಕೊಟ್ಟಿರ್ತಾನೆ ಈ ವರ್ಕ್ ಅಥವಾ ಟೂಲ್ ರೆಸ್ಟ್ ಅನ್ನೋದನ್ನ, ವರ್ಕ್ ಅನ್ನ ಸಪೋರ್ಟ್ ಮಾಡಲಿಕ್ಕೆ, ವರ್ಕ್ ಅನ್ನ ಅಥವಾ ಟೂಲ್ ಅನ್ನ ಗ್ರೈಂಡಿಂಗ್ ಮಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಒಂದು ವರ್ಕ್ ಅಥವಾ ಟೂಲ್ ರೆಸ್ಟ್ ಅಂತ ಕರಿತೀವಿ. ದೀಸ್ ವರ್ಕ್ ರೆಸ್ಟ್ ಮಸ್ಟ್ ಬಿ ಸೆಟ್ ವೆರಿ ಕ್ಲೋಸ್ ಟು ದ ವೀಲ್ಸ್. ನೋಡಿ, ಇದು ಇಂಪಾರ್ಟೆಂಟ್. ಈ ವರ್ಕ್ ರೆಸ್ಟ್, ಟೂಲ್ ರೆಸ್ಟ್ ಅಂತ ನಾವೇನ್ ಕರಿತೀವಿ, ಇದನ್ನ ವೀಲ್ಗೆ ತುಂಬಾ ಹತ್ತಿರದಲ್ಲಿ, ಅಂದರೆ 2 to 3 mm. ಡಿಸ್ಟೆನ್ಸ್ ಬಿಟ್ವೀನ್ ದ ವರ್ಕ್ ರೆಸ್ಟ್ ಅಂಡ್ ದ ವೀಲ್ ಸರ್ಫೇಸ್ ಜಸ್ಟ್ 2 to 3 mm. ಅಷ್ಟು ಹತ್ತಿರದಲ್ಲಿ ನಾವೇನ್ ಮಾಡಬೇಕು, ಅದನ್ನ ಫಿಕ್ಸ್ ಮಾಡ್ಕೋಬೇಕು, ಟೈಟ್ ಮಾಡ್ಕೋಬೇಕು. ದೆನ್ ಎಕ್ಸ್ಟ್ರಾ ಐ ಶೀಲ್ಡ್ಸ್ ಆಲ್ಸೋ ಪ್ರೊವೈಡೆಡ್. ಸಾಮಾನ್ಯವಾಗಿ ನೀವು ಗ್ರೈಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅದು ಬೆಂಚ್ ಆಗಲಿ ಪೆಡಸ್ಟಲ್ ಆಗಲಿ ಗಾಗಲ್ಸ್ ಅನ್ನು ಹಾಕೊಳ್ಬೇಕು, ವೆಲ್ಡಿಂಗ್ ಗಾಗಲ್ಸ್ ಅನ್ನು ಹಾಕೋಬೇಕು. ವೈಟ್ ಗ್ಲಾಸ್ ಇರ್ತಕ್ಕಂಥ ಗಾಗಲ್ಸ್ ಬರುತ್ತೆ. ಇಟ್ ಕ್ಯಾನ್ ಪ್ರೊಟೆಕ್ಟ್ ಯುವರ್ ಐಸ್. ಸೊ ಅದರ ಜೊತೆಗೆ ಮಷಿನ್ಸ್ನಲ್ಲೂ ಕೂಡ ಎಕ್ಸ್ಟ್ರಾ ಐ ಶೀಲ್ಡ್ ಅನ್ನು ಪ್ರೊವೈಡ್ ಮಾಡಿ ಫಾರ್ ಪ್ರೊಟೆಕ್ಷನ್ಸ್ ಆಫ್ ದಿ ಐಸ್, ಸೇಫ್ಟಿ ಪರ್ಪಸಸ್. ಇದಿಷ್ಟು ಒಂದು ಬೆಂಚ್ ಗ್ರೈಂಡರು. ಇನ್ನೊಂದು ಮೆಷಿನ್ ಗ್ರೈಂಡರು ನಿಮಗೆ ಸಿಲೆಬಸ್ನಲ್ಲಿ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು, ಸೇಫ್ಟಿ ಪ್ಯಾರಾಮೀಟರ್ಸ್ ಅನ್ನು ನೀವು ತಿಳ್ಕೊಳ್ಬೇಕು. ಏನೇನು ಸೇಫ್ಟಿ ಪ್ಯಾರಾಮೀಟರ್ಸ್? ಪೆಡಸ್ಟಲ್ ಗ್ರೈಂಡರ್ಸ್ ಅನ್ನ ನೀವು ಮೌಂಟಿಂಗ್ ಮಾಡುವಾಗ ಫ್ಲೋರ್ನಲ್ಲಿ, ಅಂದ್ರೆ ನೆಲದ ಮೇಲೆ ಸೆಕ್ಯೂರ್ಡ್ ಆಗಿ, ಅಂದ್ರೆ ಭದ್ರವಾಗಿ ಅದನ್ನ ಮೌಂಟ್ ಮಾಡಬೇಕು. ಇಟ್ ಈಸ್ ಇಂಪಾರ್ಟೆಂಟ್. ಬೆಂಚ್ ಗ್ರೈಂಡರ್ ಶುಡ್ ಬಿ ಸೆಕ್ಯೂರ್ಲಿ ಫ್ಯಾಸನ್ ಟು ಎ ಬೆಂಚ್ ಇನ್ ಆರ್ಡರ್ ಟು ಹ್ಯಾಂಡಲ್ ಗ್ರೈಂಡಿಂಗ್ ಆಪರೇಷನ್. ಅದೇ ರೀತಿ ಬೆಂಚ್ ಗ್ರೈಂಡರ್ ಅನ್ನು ಕೂಡ ಸರಿಯಾಗಿ ಬೆಂಚ್ ಮೇಲೆ ಅಥವಾ ಟೇಬಲ್ ಮೇಲೆ ಫ್ಯಾಸನಿಂಗ್ ಮಾಡಬೇಕು. ನಟ್ಟು ಬೋಲ್ಟ್ಸು ಅನ್ನ ಯೂಸ್ ಮಾಡಿ ಕರೆಕ್ಟ್ ಪ್ಯಾಕ್. ಇಲ್ಲ ಅಂತಂದ್ರೆ ನೀವು ಗ್ರೈಂಡ್ ಮಾಡುವಾಗ ಸುಮ್ಮನೆ ಹಂಗೆ ಇಟ್ಬಿಟ್ಟು ಗ್ರೈಂಡ್ ಮಾಡೋಕ್ಕಾಗಲ್ಲ. ಹಿಂಗೆ ತಳ್ಳಿದ್ರೆ ಅದು ಹುಟ್ಟೋಗುತ್ತೆ. ಪೆಡಸ್ಟಲ್ ಆದರೆ ಸರಿಯಾಗಿ ಮೌಂಟ್ ಮಾಡಿಲ್ಲ, ರೆಕ್ಷನ್ ಮಾಡಿಲ್ಲ ಅಂತಂದ್ರೆ ಬಿದ್ದೋಗ್ಬಿಡುತ್ತೆ. ಇಟ್ ಈಸ್ ಡೇಂಜರಸ್. ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಸೊ ಬೋತ್ ಐದರ್ ಪೆಡಸ್ಟಲ್ ಆರ್ ಬೆಂಚ್ ಗ್ರೈಂಡರ್ ಸೆಕ್ಯೂರ್ಲಿ ಫ್ಯಾಸನ್ಡ್. ಬೆಂಚ್ ಆದರೆ ಬೆಂಚ್ ಮೇಲೆ, ಪೆಡಸ್ಟಲ್ ಆದರೆ ಫ್ಲೋರ್ ಮೇಲೆ ಸೆಕ್ಯೂರ್ಡ್ ಆಗಿ ಫ್ಯಾಸನಿಂಗ್ ಅನ್ನು ಮಾಡಿರಬೇಕು. ಎರಡನೇ ಇಂಪಾರ್ಟೆಂಟ್ ಪ್ರಶ್ನೆ, ಆಲ್ವೇಸ್ ವಿಯರ್ ಐ ಪ್ರೊಟೆಕ್ಷನ್ಸ್. ನೋಡಿ, ನಿಮ್ಮ ಕಣ್ಣನ್ನ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಗ್ರೈಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಮುಖ್ಯ. ಹಾಗಾಗಿ ನಿಮ್ಮ ಕಣ್ಣನ್ನ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ನೀವು ಸೇಫ್ಟಿ ಗ್ಲಾಸಸ್ ಅನ್ನ ಅಥವಾ ಫೇಸ್ ಶೀಲ್ಡ್ ಅನ್ನ, ಗಾಗಲ್ಸ್, ಯೂಸ್ ಗಾಗಲ್ಸ್ ವೈಲ್ ಗ್ರೈಂಡಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಗಾಗಲ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ನೆವರ್ ರಿಮೂವ್ ಗಾರ್ಡ್ಸ್ ಫ್ರಮ್ ಎ ಬೆಂಚ್ ಆರ್ ಪೆಡಸ್ಟಲ್ ಗ್ರೈಂಡರ್. ದೇ ಆಫರ್ ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ವೀಲ್ ಫೇಲ್ಯೂರ್ ಅಂಡ್ ಪ್ರೊಟೆಕ್ಟ್ಸ್ ಹ್ಯಾಂಡ್ಸ್ ಅಂಡ್ ಫಿಂಗರ್ಸ್ ಫ್ರಮ್ ಇಂಜುರಿ. ನೋಡಿ, ಈ ಗ್ರೈಂಡಿಂಗ್ ಮಷಿನ್ಸ್ ನಲ್ಲಿ ಗಾರ್ಡ್ಸ್ ಏನಿದೆ, ವೀಲ್ ಗಾರ್ಡ್ಸ್ ಅಂತ ಏನು ಕರಿತೀವಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತೆಗೆದಿಟ್ಟು ಕೆಲಸವನ್ನು ಮಾಡಬಾರ್ದು. ಸೊ ಇದೆಲ್ಲ ನಮಗೆ ಯಾವಾಗ ವೀಲ್ ಫೇಲ್ಯೂರ್ ಆದಾಗ ಗೊತ್ತಾಯ್ತಾ, ನಮಗೆ ಏನಾಗುತ್ತೆ ಅಡ್ವಾಂಟೇಜಸ್. ಹಾಗಾಗಿ ಡು ನಾಟ್ ರಿಮೂವ್ ದ ಗಾರ್ಡ್ಸ್ ಅಂಡ್ ಡು ನಾಟ್ ರನ್ ವಿತೌಟ್ ಗಾರ್ಡ್ಸ್. ಯಾವುದೇ ಬೆಂಚ್ ಗ್ರೈಂಡರ್ ಆಗಲಿ ಪೆಡಸ್ಟಲ್ ಗ್ರೈಂಡರ್ ಆಗಲಿ ಗಾರ್ಡ್ಸ್ ಇಲ್ಲ, ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ನೀವು ಆಪರೇಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಟ್ ಈಸ್ ಡೇಂಜರಸ್ ಟು ಯುವರ್ ಲೈಫ್ ಅಂಡ್ ಸರೌಂಡಿಂಗ್ಸ್. ನಿಮಗೆ ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ತೊಂದರೆ. ಗಟ್ಟಿ ಬುದ್ಧಿ, ಸುರಕ್ಷತಾ ದೃಷ್ಟಿಯಿಂದ ನೆವರ್ ರಿಮೂವ್ಸ್ ದ ಗಾರ್ಡ್ಸ್ ಫ್ರಮ್ ಬೆಂಚ್ ಆರ್ ಪೆಡಸ್ಟಲ್ ಗ್ರೈಂಡರ್.
ವರ್ಕ್ ರೆಸ್ಟ್ ಅಂತ ಹೇಳಿದೆ ಅಥವಾ ಟೂಲ್ ರೆಸ್ಟ್ ಅಂತ ಹೇಳಿದೆ. ಸೊ ಆರ್ ಪ್ರೊವೈಡೆಡ್ ಇನ್ ಆಲ್ ಮೆಷಿನ್ಸ್. ಎಲ್ಲ ಮೆಷಿನ್ಸ್ನಲ್ಲೂ ವರ್ಕ್ ರೆಸ್ಟ್, ಟೂಲ್ ರೆಸ್ಟ್, ವರ್ಕನ್ನು ಟೂಲನ್ನು ಸಪೋರ್ಟ್ ಮಾಡ್ಕೊಳ್ಳಿ ಕೊಟ್ಟಿರ್ತಾರೆ. The work on bench grinder should be securely fixed and close enough to the grinding wheel to prevent the job from slipping. ಇದನ್ನ ಸೆಕ್ಯೂರ್ಡ್ ಆಗಿ ಫಿಕ್ಸ್ ಮಾಡಿರಬೇಕು. ಯಾಕೆ ಅಂದ್ರೆ ಗ್ಯಾಪ್ ಅನ್ನ ಜಾಸ್ತಿ ಇರಬಾರ್ದು ವರ್ಕ್ ರೆಸ್ಟ್ ಮತ್ತೆ ಗ್ರೈಂಡಿಂಗ್ ವೀಲ್. It should be minimum 2 to 3 mm. Before commencing a grinding, allow the grinding wheel to run at operating speed at 1 minute. ನೀವೀಗ ಮೌಂಟ್ ಮಾಡಿದ್ದೀರಿ ಗ್ರೈಂಡಿಂಗ್ ಮಿಷಿನ್ಸನ್ನು, ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಫಸ್ಟ್ ಏನು ಮಾಡಬೇಕು, ಗ್ರೈಂಡಿಂಗ್ ಮಿಷಿನ್ಸನ್ನು ಎದುರುಗಡೆ ಹೋದ ತಕ್ಷಣ ಅದೆಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಎಲ್ಲ ಸರಿ ಇದೆಯಾ ನೋಡಿಕೊಂಡು, ಸೊ ಏನೂ ಅಲ್ಲಿ ಯಾವುದೇ ಡೇಂಜರಸ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಗ್ರೈಂಡಿಂಗ್ ಮಿಷಿನ್ಸನ್ನು ಆನ್ ಮಾಡಿ ಪಕ್ಕ ಬರಬೇಕು. ಒಂದು ಮಿನಿಮಮ್ 1 ಮಿನಿಟ್ ಅದು ರನ್ ಆಗಲಿಕ್ಕೆ ಬಿಡಬೇಕು. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಸೌಂಡ್ಸ್, ಬೇರೆ ರೀತಿಯಾದಂಥ ಸೌಂಡ್ಸ್ ಇಲ್ಲ, ಗ್ರೈಂಡಿಂಗ್ ಮಿಷಿನ್ಸು ಸ್ಮೂತಾಗಿ ರನ್ ಆಗ್ತಾ ಇದೆ ಅಂದಾಗ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಇದೊಂದು ಇಂಪಾರ್ಟೆಂಟ್, ನಾನು ಹೇಳ್ತಾ ಇರ್ತೀನಿ ಗ್ರೈಂಡಿಂಗ್ ಮಾಡೋ, ಡು ನಾಟ್ ಸ್ಟ್ಯಾಂಡ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಎ ಗ್ರೈಂಡಿಂಗ್ ವೀಲ್ ವೆನ್ ಇಟ್ ಈಸ್ ಫಸ್ಟ್ ಸ್ಟಾರ್ಟೆಡ್. ನೋಡಿ, ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಗ್ರೈಂಡಿಂಗ್ ವೀಲು, ಆ ಸಂದರ್ಭದಲ್ಲಿ ಗ್ರೈಂಡಿಂಗ್ ಮೆಷಿನ್ಸ್ನ ಎದುರಿಗೆ ನಿಲ್ಲಬಾರದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಹೆಡ್ ಒಂದು ಸ್ವಲ್ಪ ಪಕ್ಕಕ್ಕೆ ಬರಬೇಕು. ಮತ್ತೆ ಯಾವುದಾದರೂ ನೀವು 1 ನಿಮಿಷ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ರನ್ ಮಾಡ್ತಿರಲ್ಲ, ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್, ಇನ್ ಕೇಸ್ ವೈಬ್ರೇಷನ್ಸ್ ಆಗ್ತಾ ಇದೆ, ವೀಲು ಸೌಂಡ್ ಬರ್ತಾ ಇದೆ ಅಂದರೆ ಅಂಥ ವೀಲನ್ನು, ಅಂಥ ಮೆಷಿನ್ಸ್ನಲ್ಲಿ ವೈಬ್ರೇಟ್ ಆಗ್ತಾ ಇರುವಂಥ ಕಂಡೀಷನ್ಸ್ನಲ್ಲಿ ವರ್ಕ್ ಮಾಡಬಾರ್ದು. When commencing a grinding operation, bring the object into contact with grinding wheel slowly and smoothly. Avoid impact or bumping motions ಅಂತ ಕರೀತೀವಿ. ಸೊ ಗ್ರೈಂಡಿಂಗ್ ಅನ್ನು ಪ್ರಾರಂಭವನ್ನು ಮಾಡಬೇಕಾದ್ರೆ ಮಕ್ಕಳೇ ಠಕ್ ಅಂತ ಹಿಂಗೆ ಹೋಗಿ ಕೊಟ್ಬಿಡೋದಲ್ಲ, ಸ್ಲೋಲಿ ಅಂಡ್ ಸ್ಮೂತ್ಲಿ, ತುಂಬ ನಿಧಾನವಾಗಿ ಗ್ರೈಂಡಿಂಗ್ ವೀಲ್ ಹತ್ರ ನಿಮ್ಮ ವರ್ಕನ್ನು ಅಥವಾ ಟೂಲನ್ನು ತೆಗೆದುಕೊಂಡು ಏನು ಮಾಡಬೇಕು, ಗ್ರೈಂಡಿಂಗನ್ನು ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಬಂಪಿಂಗ್, ಅದೇನಾಗುತ್ತೆ, ಬಂಪಿಂಗ್ ಮೋಷನ್ಸ್ ಆಗೋಗುತ್ತೆ. ಇಂಪ್ಯಾಕ್ಟ್ ಅಥವಾ ಬಂಪಿಂಗ್ ಮೋಷನ್ಸ್ ಅಂತ ಕರೀತೀವಿ. ಗುದ್ದಿತಕ್ಕಂಥದ್ದು, ಸಡನ್ ಇಂಪ್ಯಾಕ್ಟ್ ಲೋಡ್ ಬೀಳ್ತಕ್ಕಂಥದ್ದು, ಅವಾಗ ನೀವು ಗಾಬರಿಯಾಗಿ ಹೋಗ್ತೀರಿ. ಹಾಗಾಗಿ ಏನು ಮಾಡಬೇಕು, ವೆನ್ ಸ್ಟಾರ್ಟ್, ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರಿ ಅವಾಗ ಸ್ಲೋಲಿ ಆ್ಯಂಡ್ ಸ್ಮೂತ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ವೀಲ್ಗೆ ನಿಮ್ಮ ವರ್ಕನ್ನು. ದಿಸ್ ಆರ್ ಆಲ್ ದ ಸೇಫ್ಟಿ. ಜೊತೆಗೆ ಕೂಲೆಂಟನ್ನು ಬಳಸಬೇಕು. ಮತ್ತು ಸಣ್ಣ ಪೀಸ್ಗಳನ್ನು ಕೈಯಲ್ಲೇ ಹಿಡಿದು ಅಥವಾ ಯಾವುದೋ ಕಟಿಂಗ್ ಪ್ಲೇಯರ್ನಲ್ಲಿ ಇಟ್ಕೊಂಡು ಗ್ರೈಂಡನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬಾರ್ದು. ಕಾಟನ್ ವೇಸ್ಟಲ್ಲಾಗಲಿ ಗ್ಲೌಸಲ್ಲಾಗಲಿ ವರ್ಕನ್ನು ಓಲ್ಡ್ ಮಾಡಿ ಗ್ರೈಂಡಿಂಗನ್ನು ಮಾಡಬಾರ್ದು. ವೆನ್ ಗ್ರೈಂಡಿಂಗ್ ಎ ಸ್ಮಾಲ್ ಟೂಲ್ಸ್, ಟೇಕ್ ಕೇರ್. ಸ್ಮಾಲ್ ಟೂಲ್ಸನ್ನು ಗ್ರೈಂಡ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಕಾಟನ್ ವೇಸ್ಟ್ನಲ್ಲಿ ಇಟ್ಕೊಳ್ಬಾರ್ದು, ಕ್ಲಾತ್ನಲ್ಲಿ ಇಟ್ಕೊಳ್ಬಾರ್ದು, ಗ್ಲೌಸ್ ಹಾಕ್ಕೊಂಡು ಟೂಲ್ಸನ್ನು ಇಟ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಹೋಗಬಾರ್ದು. ಆಲ್ವೇಸ್ ವಿಯರ್ ಗಾಗಲ್ಸ್, ಗ್ರೈಂಡಿಂಗ್ ಗಾಗಲ್ಸ್. ಸೊ ಅನ್ಲೆಸ್ ಅದರ್ವೈಸ್ ಯು ಡೋಂಟ್ ನೋ ಎನಿ ಎಲೆಕ್ಟ್ರಿಕಲ್, ಯಾವುದಾದರೂ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಾಗ ಅಂಥ ತೊಂದರೆಗಳು ಉಂಟಾದಲ್ಲಿ ನೀವೇ ಅಟೆಂಡ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಕಾಲ್ ಎಲೆಕ್ಟ್ರಿಷಿಯನ್ಸ್ ಫಾರ್ ರಿಪೇರ್. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಸೇಫ್ಟಿ. ಜೊತೆಗೆ ಗ್ರೈಂಡಿಂಗ್ ಮಾಡುವಾಗ ಅಲ್ಲಿ ಕುಚೇಷ್ಟೆಗಳನ್ನು ಮಾಡಬಾರ್ದು. ಗ್ರೈಂಡಿಂಗ್ ಮೆಷಿನ್ಸ್ ಪಕ್ಕದಲ್ಲಿ ನಿಂತ್ಕೊಂಡು ತಳ್ಳೋದು, ನೂಕೋದು, ಅರ್ಥ ಆಯ್ತಾ? ಮತ್ತು ವೀಲ್ ಸೈಡ್ನಲ್ಲಿ ಗ್ರೈಂಡ್ ಮಾಡ್ತಕ್ಕಂಥದ್ದು, ಈ ಕಡೆ ಸೈಡ್ನಲ್ಲಿ ಗ್ರೈಂಡ್ ಮಾಡ್ತಕ್ಕಂಥದ್ದು, these are all restricted. Okay, so these are all the important points, important safety points while grinding. Now let us come to the some test questions. ಏನಿದೆ ಮೊದಲನೇ ಪ್ರಶ್ನೆ ನೋಡೋಣ. ನೇಮ್ ದ ಟೈಪ್ ಆಫ್ ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ ಮೆಂಟ್ ಫಾರ್ ಲೈಟ್ ಡ್ಯೂಟಿ ವರ್ಕ್. ಲೈಟ್ ಡ್ಯೂಟಿ ವರ್ಕ್ಗೆ
ನಮ್ಮ ವರ್ಕ್ಶಾಪ್ನಲ್ಲಿ ನಾವು ಯಾವ ಗ್ರೈಂಡಿಂಗ್ ಮೆಷಿನ್ಸ್ ಅನ್ನು ಬಳಸ್ತೀವಿ? ಸೊ ದಟ್ ಈಸ್ ಬೆಂಚ್ ಗ್ರೈಂಡರ್. ಏನನ್ನು ಬಳಸ್ತೀವಿ? ಆಫ್ ಆ್ಯಂಡ್ ಬೆಂಚ್ ಗ್ರೈಂಡರ್ ಅಂತಲೂ ಕರಿಬೋದು, ಅಥವಾ ಬರೀ ಬೆಂಚ್ ಗ್ರೈಂಡರ್ ಅಂತ ಕೂಡ ನಾವು ಕರಿಬೋದು. ವಿಚ್ ಮೆಷಿನ್ಸ್ ಇಸ್ ಯೂಸ್ಡ್ ಟು ರೀಶಾರ್ಪನ್ ಚಿಸಲ್? ಚಿಸಲ್ ಅನ್ನ ರೀಶಾರ್ಪನಿಂಗ್ ಮಾಡಲಿಕ್ಕೆ ಮೊಂಡ ಆಗಿರತಕ್ಕಂಥ ಚಿಸಲ್ ಅನ್ನು ಏನನ್ನ ಬಳಸ್ತಾರೆ? ಸರ್ಫೇಸ್ ಗ್ರೈಂಡರ್, ಪೆಡಸ್ಟಲ್ ಗ್ರೈಂಡರ್, ಸಿಲಿಂಡ್ರಿಕಲ್ ಗ್ರೈಂಡರ್, ಟೂಲ್ ಅಂಡ್ ಕಟ್ಟರ್ ಗ್ರೈಂಡರ್. ವಿಚ್ ಇಸ್ ಕರೆಕ್ಟ್? ನೀವು ಚಿಸಲ್ ಅನ್ನ ಶಾರ್ಪ್ ಮಾಡಿ ಅಂದ್ರೆ ಎಲ್ಲಿ ಬಳಸ್ತೀರಿ? ಸೊ ಪೆಡಸ್ಟಲ್ ಗ್ರೈಂಡರ್. ಇದು ಆನ್ಸರ್ ಇದೆ. ವೆರಿ ಗುಡ್. ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಯೂಸ್ ಆಫ್ ಟೂಲ್ ರೆಸ್ಟ್ ಇನ್ ಗ್ರೈಂಡಿಂಗ್ ಮೆಷಿನ್? ಒಂದು ವರ್ಕ್ ರೆಸ್ಟ್ ಅಥವಾ ಟೂಲ್ ರೆಸ್ಟ್ ಅಂತ ಇರುತ್ತಲ್ಲ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲಿ, ನೋಡಿದಿರಲ್ಲ? ಎಸ್, ಅದು ಯಾಕೆ? ಆನ್ಸರ್ ನೋಡೋಣ. 4 ಆನ್ಸರ್. ಟು ಗೈಡ್ ದ ಟೂಲ್, ಟು ಸಪೋರ್ಟ್ ದ ಟೂಲ್, ಟು ಗಾರ್ಡ್ ದ ವೀಲ್, ಟು ಸೇವ್ ದ ಗ್ರೈಂಡಿಂಗ್ ವೀಲ್. ನೋಡಿ, ಟೂಲ್ ರೆಸ್ಟ್ ಇರ್ತಕ್ಕಂಥದ್ದು ಟೂಲ್ ಅನ್ನ ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ, ಹೌದಾ? ವೆರಿ ಗುಡ್. ಇಲ್ಲಿ ಕರೆಕ್ಟ್ ಯಾವುದು? ಬಿ. ನೋಡೋಣ. ಎಸ್, ಟು ಸಪೋರ್ಟ್ ದ ಟೂಲ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಗ್ರೈಂಡಿಂಗ್ ಮೆಷಿನ್ ಸೋನ್ ಇನ್ ದ ಫಿಗರ್? ಈ ಚಿತ್ರದಲ್ಲಿ ಒಂದು ಗ್ರೈಂಡಿಂಗ್ ಮೆಷಿನ್ಸ್ ಕೊಟ್ಟಿದ್ದಾರೆ. ಯಾವ ಗ್ರೈಂಡಿಂಗ್ ಮೆಷಿನ್ಸು? ಬೆಂಚ್ ಗ್ರೈಂಡರ್, ಪೆಡಸ್ಟಲ್ ಗ್ರೈಂಡರ್, ಸರ್ಫೇಸ್ ಗ್ರೈಂಡರ್, ಟೂಲ್ ಅಂಡ್ ಕಟರ್ ಗ್ರೈಂಡರ್. ನೋಡಿರೋದ 2 ಗ್ರೈಂಡಿಂಗ್ ಮೆಷಿನ್ಸ್ ಈಗ ನಾನು ನಿಮಗೆ ತೋರಿಸಿರೋದು. ಈಗ ನಿಮಗೆ ಕನ್ಫ್ಯೂಷನ್, ಇದು ಬೆಂಚ್ ಗ್ರೈಂಡರಾ ಪೆಡಸ್ಟಲ್ ಗ್ರೈಂಡರಾ? ನಿಮ್ಗೆ ತಟ್ಟದ ಬೆಂಚ್ ಅಂದ್ರೆ ಬೆಂಚ್ ಮೇಲೆ ಮೌಂಟ್ ಮಾಡಿರ್ತಾರೆ, ಪೆಡಸ್ಟಲ್ ಅಂದ್ರೆ ಫ್ಲೋರ್ ಮೌಂಟ್ ಮಾಡಿರ್ತಾರೆ. ಓ, ಇದು ಫ್ಲೋರ್ ಮೌಂಟ್ ಮಾಡಿದೆ, ಹಾಗಾಗಿ ದಿಸ್ ಈಸ್ ಪೆಡಸ್ಟಲ್ ಗ್ರೈಂಡರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಸೊ ನೋಡಿ, ಫಾರ್ ದ ಸೇಫ್ಟಿ ಪರ್ಪಸಸ್ ಇದು ಇಂಪಾರ್ಟೆಂಟ್, ಬಹಳ ಮುಖ್ಯವಾದಂಥದ್ದು. ಫಾರ್ ದ ಸೇಫ್ಟಿ ಪರ್ಪಸಸ್ ಇಲ್ಲಿ ಎಕ್ಸ್ ಅಂತ ತೋರಿಸಿದಾನಲ್ಲ ಈ ವೀಲ ಪಕ್ಕದಲ್ಲಿ, ಇದೇನು ಅಂತ ಕೇಳಿ ನೋಡೋಣ. ಇಲ್ಲಿ ಆನ್ಸರ್ ಇದೆಯಾ? ಅದು ಟೂಲ್ ರೆಸ್ಟ್, ವೀಲ್ ಗಾರ್ಡ್ಸ್, ಫೈನ್ ವೀಲ್, ಕೋರ್ಸ್ ವೀಲ್. ಇದರಲ್ಲಿ ಎಲ್ಲ ಇದೆ. ಟೂಲ್ ರೆಸ್ಟು ಇದೆ, ವೀಲ್ ಗಾರ್ಡು ಇದೆ, ಫೈನ್ ವೀಲು ಇದೆ, ಕೋರ್ಸ್ ವೀಲು ಇದೆ. ಆದರೆ ಇಲ್ಲಿ ಎಕ್ಸ್ ಅಂತ ತೋರಿಸಿರೋದು ಏನು ಅಂತ ಪರ್ಟಿಕ್ಯುಲರ್ ಆಗಿ ಕೇಳೋದ್ರಿಂದ, ಸೊ ದಟ್ ಈಸ್ ವೀಲ್ ಗಾರ್ಡ್. ಹೌದಾ? ನೋಡೋಣ ಯಾವುದು ಬಿ ಕರೆಕ್ಟಾ? ಚೆಕ್ ಮಾಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೀಲ್ ಗಾರ್ಡ್. ಮುಂದಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ಒಂದು ಪ್ರಶ್ನೆ ಬಂತು ನೋಡಿ ಮಕ್ಕಳೇ. ವಿಚ್ ಮೆಷಿನಿಂಗ್ ಪ್ರೋಸೆಸ್ ಈಸ್ ಯೂಸ್ಡ್ ಟು ಶಾರ್ಪನ್ ದ ಕಟಿಂಗ್ ಟೂಲ್ ಲೈಕ್ ಡ್ರಿಲ್, ಚಿಸಲ್ ಎಕ್ಸೆಟ್ರಾ? ಯಾವ ಮೆಷಿನಿಂಗ್ ಪ್ರೋಸೆಸ್ ಮೂಲಕ ನಾವು ಕಟಿಂಗ್ ಟೂಲ್ಸನ್ನು, ಡ್ರಿಲ್ಲು, ಚಿಸಲ್ಸು ಇಂಥವುಗಳನ್ನು ಶಾರ್ಪನ್ ಮಾಡ್ಕೊಳ್ತೀವಿ? ಸೊ ಆನ್ಸರ್ ನೋಡೋಣ. ಸೊ ಬೈ ಮಿಲ್ಲಿಂಗ್, ಬೈ ಪ್ಲೇನಿಂಗ್, ಬೈ ಸೇಪಿಂಗ್, ಬೈ ಗ್ರೈಂಡಿಂಗ್ ಅಂತ ಇದೆ. ವಿಚ್ ಈಸ್ ಕರೆಕ್ಟ್? ಸೊ ಶಾರ್ಪನ್ ಮಾಡಲಿಕ್ಕೆ ಏನನ್ನು ಬಳಸ್ತೀವಿ ನಾವು? ಗ್ರೈಂಡಿಂಗ್. ಸೊ ಅದು ಕರೆಕ್ಟ್ ಒನ್ ಈಸ್ ಡಿ. ಸೊ ನೋಡೋಣ ಆನ್ಸರ್ನ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ದ ಟೂಲ್ or a work is to be dipped in the coolant frequently while grinding? ಗ್ರೈಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕಟಿಂಗ್ ಟೂಲ್ಸ್ ಇರ್ಬೋದು ಅಥವಾ ವರ್ಕ್ ಇರ್ಬೋದು, ಆಗಿಂದಾಗೆ ಕೂಲೆಂಟ್ ಒಳಗಡೆ ಡಿಪ್ ಮಾಡ್ತಾ ಇರ್ತೀವಿ. ಯಾತಕ್ಕೆ ಕೇಳಿದ್ದಾರೆ? ಆನ್ಸರ್ ನೋಡೋಣ ಮಕ್ಕಳೇ. ಟು ಅವಾಯ್ಡ್ ಟಿಪ್ ಬ್ರೇಕೇಜ್, ಟು ಇಂಪ್ರೂವ್ ದ ಡಕ್ಟಿಲಿಟಿ, ಟು ಇಂಪ್ರೂವ್ ದ ಮೆಲೆಬಿಲಿಟಿ, ಟು ಅವಾಯ್ಡ್ ಓವರ್ ಹೀಟಿಂಗ್ ಅಂಡ್ ಟೆಂಪರ್. ಸೊ ಯಾತಕ್ಕೆ ಡಿಪ್ ಮಾಡ್ತೀವಿ? ಜಾಬು ಓವರ್ ಹೀಟ್ ಆಗೋದನ್ನ ತಪ್ಪಿಸ್ಲಿಕ್ಕೆ, ಮತ್ತೆ ಟೆಂಪರನ್ನ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಆಗಿಂದಾಗೆ ಕಟಿಂಗ್ ಟೂಲ್ ಆಗಲಿ ವರ್ಕ್ ಆಗಲಿ ಏನು ಮಾಡ್ತೀವಿ? ಡಿಪ್ ಮಾಡ್ತೀವಿ, ಕೂಲೆಂಟ್ನಲ್ಲಿ ಕೂಲ್ ಮಾಡ್ತೀವಿ. ಸೊ ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಟು ಅವಾಯ್ಡ್ ಓವರ್ ಹೀಟಿಂಗ್ ಅಂಡ್ ಟೆಂಪರ್. ದಟ್ ಈಸ್ ಡಿ. ನೋಡೋಣ, ಚೆಕ್ ಮಾಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. Another one multiple choice question. What is the name of the part marked X? ತಾನೇ ಅನೇಕ ಸರಿ ನೀವು ನೋಡಿದ್ದೀರಾ, ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾರೆ ಈ ಒಂದು ಗ್ರೈಂಡಿಂಗ್ ಮಷಿನ್ಸ್ನಲ್ಲಿ. ಈ ಒಂದು ಪಾರ್ಟ್ ಏನು? ಇಲ್ಲಿ ಆನ್ಸರ್ ಇದೆ. ಟೂಲ್ ರೆಸ್ಟ್, ಫೈನ್ ವೀಲ್, ಕೋರ್ಸ್ ವೀಲ್ ಆರ್ ವೀಲ್ ಗಾರ್ಡ್ಸ್ ಅಂತೇಳಿ. ಸೊ ವಾಟ್ ಇಸ್ ದಿಸ್? ಎಲಿಮೆಂಟ್ಸ್ ಆಫ್ ದ ಗ್ರೈಂಡಿಂಗ್ ವೀಲ್ನಲ್ಲಿ ಇಟ್ ಇಸ್ ಎ ಇಂಪಾರ್ಟೆಂಟ್ ಪಾರ್ಟ್
ನಾವು ವರ್ಕನ್ನು ಟೂಲನ್ನು ಗ್ರೈಂಡ್ ಮಾಡುವಾಗ ಇದರ ಮೇಲೆ ಪ್ಲೇಸ್ ಮಾಡಿ ನಾವೇನು ಮಾಡ್ತೀವಿ ಗ್ರೈಂಡಿಂಗ್ ಆಪರೇಷನ್ಸನ್ನು ಮಾಡ್ತೀವಿ. ಅಲ್ಲಿ ಹೆಸರಲ್ಲೇ ಹೇಳ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಟೂಲ್ ರೆಸ್ಟ್. ಸರಿನಾ ಆನ್ಸರ್ ಟೂಲ್ ರೆಸ್ಟು? ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮಕ್ಕಳೇ, ಈ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆನಲ್ಲಿ ಮತ್ತು ಕೆಲವು ಅಪ್ಲಿಕೇಶನ್ಸ್ ಲೆವೆಲ್ನಲ್ಲಿ ನಿಮಗೆ ನೆರವಿಗೆ ಬರ್ತವೆ. ಹಾಗಾಗಿ ಅಭ್ಯಾಸ ಮಾಡಿ. ಸೊ ನಿಮಿ ಫಸ್ಟ್ ಇಯರ್ ಟ್ರೇಡ್ ಥಿಯರಿ ಬುಕ್ನಲ್ಲಿ ಒಂದು ಲೆಸನ್ಸ್ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಕೂಡ ಇದೆ. ಸೊ ಫಾಲೋಅಪ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.